ಭಗವಂತನಲ್ಲಿ ಎಲ್ಲಾರು ತಾಲೂಕಿನ ಜನ ಎಲ್ಲಾರನ್ನು ಒಳ್ಳೇದಾಗಿ ಕಾಪಾಡಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡಿದ್ವಿ. ಎಷ್ಟನೇ ವರ್ಷದ ಹುಟ್ಟುಹಬ್ಬ? ಹುಟ್ಟುಹಬ್ಬ 55ನೇ ವರ್ಷದ ಹುಟ್ಟುಹಬ್ಬ. ಹಿಂದೆ ಚುನಾವಣೆಗೆ ಏನಾದ್ರು ಸ್ಪರ್ಧೆ ಇಲ್ಲ, ಅವಕಾಶ ಬಂದಾಗ ನೋಡೋಣ, ಭಗವಂತನ ಆಶೀರ್ವಾದ. ಹಿಂದೆಲ್ಲ ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡಿದ್ವಿ. ಹೌದೌದು. ಈ ಸರಿ ಏನಾದ್ರು ಚುನಾವಣೆ ಹತ್ರ ಬರ್ತಾ ಇದೆ, ಆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡೋಣ. ಈಗ ಮಾತಾಡೋ ಅವಶ್ಯಕತೆ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಹೌದೌದು. ಆ ಸಂದರ್ಭ ಬಂದಾಗ ಭಗವಂತನ ಆಶೀರ್ವಾದ ಹೆಂಗಾಗ್ತೋ ಹಂಗಾಗ್ಲಿ. ದೇವಾಲಯ ಹುಟ್ಟುಹಬ್ಬ ಪ್ರಯುಕ್ತ ಭೇಟಿ ಕೊಟ್ಟಿದ್ವಿ. ಯಾವುದೇ ವಿಜಯೋತ್ಸವಕ್ಕಲ್ಲ, ಹುಟ್ಟುಹಬ್ಬದಿಂದ ಬಂದಿದ್ವಿ. ನಾಳೆ ಏಪ್ರಿಲ್ 1ಕ್ಕೆ ರಂಗೋತ್ಸವ ರಥೋತ್ಸವ ಇದೆ, ತಮ್ದು ಅರವಟ್ಟಿಕೆ ಇದೆ, ಅದಕ್ಕೆ ಯಾವ ತರ ಮಾಡ್ತೀವಿ? ಅಲ್ಲ, ಪ್ರತಿ ವರ್ಷ ನಡೆದಂತೆ ನಡೀತಾ ಇರ್ತದೆ ಅರವಟ್ಟಿಗೆ. ನಮ್ಮ ಸಮಾಜದ ವತಿಯಿಂದ, ಎಲ್ಲಾ ಸಮಾಜ ವತಿಯಿಂದ, ಅವರ ಸಮಾಜ ವತಿಯಿಂದ, ದೇವರ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ ಅರವಟ್ಟಿಗಳೆಲ್ಲ ಮಗಳಿ ತಾಲೂಕಿನಲ್ಲಿ. ಬಿಲ್ಡಿಂಗ್ ಕಟ್ಟಬೇಕು ಅಂತ ಬಿಲ್ಡಿಂಗ್ ಎಲ್ಲ ಆಗಿದೆ, ಒಂದು ಎಸ್ಟಿಮೇಟ್ ಎಲ್ಲ ಮಾಡಿಸ್ತಾ ಇದೀವಿ. ಅದ್ರಂತೆ ಈ ಸರಿ ಏನಾಗಲ್ಲ, ಮುಂದಿನ ಸರಿ ಆಗುತ್ತೆ. ನಿಮ್ಮ ಹುಟ್ಟುಹಬ್ಬದ ನಿಮಿತ್ತವಾಗಿ ನಿಮ್ಮ ಎಲ್ಲ ಸ್ನೇಹಿತರು, ವಿಶ್ವಾಸಿಗರು ಜನ್ಮದಿನ ಶುಭಾಶಯ. ಎಲ್ರಿಗೂ ದೇವರ ಭಗವಂತ ರಂಗನಾಥ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ರೂ ಕಾಪಾಡ್ಲಿ, ಎಲ್ಲಾ ಕುಟುಂಬಗಳು ಕಾಪಾಡ್ಲಿ ಅಂತ ಸದಾ ನಮ್ಮ ಕುಟುಂಬದಿಂದ ಯಾವತ್ತೂ ಒಳ್ಳೇದನ್ನ ಬಯಸಿದ್ವಿ. ಮಗಳಿ ತಾಲೂಕಿನ ಆ ಭಗವಂತ ರಂಗನಾಥ ಸೇವೆ ಮಾಡಿದ್ವಿ. ಇನ್ನು ನನಗೆ ಮತ್ತೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಅವಕಾಶ ಭಗವಂತ ಕೊಟ್ಟು ಕಾಪಾಡ್ಲಿ. ಆ ಭಗವಂತ ಸೇವೆ ಮಾಡ್ತಾ ಇರ್ತೀವಿ. ನಾನು ನನ್ನ ಮಕ್ಕಳು ಸದಾ ಭಗವಂತ ರಂಗನಾಥ ಸೇವೆ ಮಾಡ್ತಲೇ ಇರ್ತೀವಿ. ಈಗ ಪೂಜಾರಪ್ಪರು ಹೇಳಿದ್ರು, ನೀರು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಪೈಪ್ ಎತ್ತಿಸ್ತೀನಿ ಅಂತ ಹೇಳಿದೀನಿ. ಆವತ್ತಿನ ಕಾಲದಲ್ಲೂ ಬೋರ್ನ ನಾವು ಎಲ್ಲಾ ಬೋರ್ಗಳು ಕೆಟ್ಟೋದಾಗ ಸುಮಾರು 90-100 ಅಡಿ ಗಂಟ ಬೋರ್ ಕೊಡ್ಸ್ತದೆ. ನೀರು ಚೆನ್ನಾಗಿ ಬಿದ್ದಿದೆ. ಈಗೇನೋ ಸ್ವಲ್ಪ ಕಮ್ಮಿ ಆಗಿದೆ, ಅದನ್ನ ರೆಡಿ ಮಾಡಿಸ್ತೀವಿ. ಅದು ಸಾಲಿಲ್ಲ ಅಂದ್ರೆ ನಾನು ಬೋರ್ ಕೊಡ್ಸ್ಕೊಡ್ತೇವೆ. ಚುನಾವಣೆ ವಿಚಾರ ಚುನಾವಣೆಗೆ ಪ್ರಸ್ತಾವಕ್ಕೂ ಸಂಬಂಧ ಇಲ್ಲ. ಆ ಟೈಮ್ ಬಂದಾಗ ನಾನು ಹೋರಾಟ ಮಾಡೋದು. ನಾನು ಯಾವತ್ತು ಮುಂದೆ ನಾವೇ ಹಿಂದಿನಿಂದನೇ ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದೀವಿ. ನಾವ್ ಅದಕ್ಕೋಸ್ಕರ ಅಂತ ಸಮಾಜ ಸೇವೆ ಮಾಡಿಲ್ಲ ನಾನು ಯಾವತ್ತು. ಆಸಕ್ತಿ ಇದೆಯಾ ಹೇಗೆ ನಿಮ್ಗೆ? ರಾಜಕಾರಣದಲ್ಲಿ ಯಾವ್ದೋ ಇಲ್ಲ ಅನ್ನಕ್ಕಾಗಲ್ವಲ್ಲ, ನಿಂತು ನೀರಲ್ಲ ಅದು. ರಾಜಕಾರಣದಲ್ಲಿ ಅವಕಾಶ ಬಂದ್ರೆ ಇದ್ದೀವಿ, ಏನ್ ಸಿದ್ಧ ಇದ್ದೀವಿ, ಏನ್ ತೊಂದ್ರೆ ಇಲ್ಲ. ಸ್ಪರ್ಧೆ ಮಾಡ್ತೀವಿ. ನಾನು ಇದ್ದೇನೆ, ನನ್ನ ಮಗ ಇದ್ದಾನೆ, ಸ್ಪರ್ಧೆ ಮಾಡ್ತೀವಿ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು.